ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ಸರ್ ಎಲ್ಲರೂ ಅಂತಾರೆ ಒಂದೊಂದು ದಿವಸ ಒಂದೊಂದು ರೇಟ್ ಇರ್ಬಿಡ್ತವೆ, ನಾವು ಹಿಂಗೆ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದು, ಅದಕ್ಕೆ ಒಟ್ಟರಷ್ಟು ರೇಟ್ ಹಾಕ್ಬಿಡ್ತಾರೆ. ಈಗ 100 ರೂಪಾಯಿ ಇದ್ದಕ್ಕಿದ್ದಂಗೆ 120 ರೂಪಾಯಿ 130 ರೂಪಾಯಿ ಮಾರಿ ಕೆಲವರು ಎಷ್ಟೋ ಅಂಗಡಿಗಳು ಮುಚ್ಕೊಂಡಿದ್ದಾರೆ ಸರ್. ಸೊ ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಐಡಿಯಾ ಕೊಡ್ಬೋದಾ ಸರ್? ಈಗ ನಮ್ಮ ಒಟ್ಟು ಖಾನಾವಳಿ ಲೈನ್ ಒಳಗಾದ್ರೆ ಹೇಳೋದಾದ್ರೆ ಈಗ ನಮಗೆ ಗೊತ್ತಿರುತ್ತೆ ಯಾವ ರೇಟ್ ಯಾವಾಗ ಯಾವ ಜೋಳ ಆಗಲಿ ಅಕ್ಕಿ ಆಗಲಿ ನಮ್ಮ ಕಾಳು ಬೇಳೆಗಳಾಗಲಿ ಅವೇ ಒಂದು ಚಿಕ್ಕ ಬಳ್ಳೊಳ್ಳಿಯಿಂದ ಹಿಡಿದು ಯಾವ ಮತ್ತು ಯಾವಾಗ ಹಾಕಕತ್ತೆ ಅಂತೇಳಿ ನಮಗೆ ಅದು ಐಡಿಯಾ ಇರ್ತೈತಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಮ್ಯಾಗ ವರ್ಕ್ ಮಾಡ್ಬೇಕು ನಾವು. ಕರೆಕ್ಟ್, ಎಕ್ಸಾಕ್ಟ್ಲಿ ಸರ್. ಅದ್ರ ಮ್ಯಾಗ ವರ್ಕ್ ಮಾಡ್ಬೇಕು ನಾವು. ಈಗ ನೀವು ಯಾವ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಯಾವುದು ರೇಟ್ ಜಾಸ್ತಿ ಆಗುತ್ತೆ, ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಬಿಸ್ನೆಸ್ ಈಸಿ ಆಗುತ್ತೆ. ನಮ್ಮ ಬಿಸ್ನೆಸ್ ಈಸಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ನಮಗೆ ಕಾಸ್ಟಿಂಗ್ ಲೆವೆಲ್ ಮೇಂಟೈನ್ ಆಗುತ್ತೆ. ಕರೆಕ್ಟ್. ಸೊ ಅಂದ್ರೆ ನೀವು ಹೇಳ್ತಿರೋದು ಪ್ರಾಡಕ್ಟ್ನ ಕಮ್ಮಿ ಇರೋ ರೇಟಲ್ಲಿ ಅದನ್ನು ಸ್ಟೋರ್ ಮಾಡೋಕ್ಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಹೌದು. ಅದು ಜಾಸ್ತಿ ಆದಾಗ ಕಷ್ಟ ಆಗಲ್ಲ ನಿಮಗೆ ಅನ್ನೋದು ನಿಮ್ಮ ಹೌದು ಐಡಿಯಾ. ಕರೆಕ್ಟ್. ಬಾಸ್ ವಾಲಾ, ಬಿ ದ ಬಾಸ್.